ಎಲ್ರಿಗೂ ನಮಸ್ಕಾರ. ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸಾಬುದಾನಿ ವಡ ಮತ್ತು ಸಾಬುದಾನಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇವಾಗ ನೀವು ನೋಡ್ತಾ ಇರ್ಬೋದು, ಸಬ್ಬಕ್ಕಿನ ಒಂದು 6 ಅವರ್ಸ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡ್ರೆ ಥರ ಉದುರಾಗಿ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ 1-2 ದೊಡ್ಡ ಆಲೂಗಡ್ಡೆನ ತೊಗೊಂಡು ಬೇಯಿಸ್ಕೊಂಡು ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ. ತುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸಬ್ಬಕ್ಕಿ ಜೊತೆ, ಹಾಗಾಗಿ ತುರ್ಕೊಂಡು ಹಾಕೋಬೇಕು. ಈಗ ಇದಕ್ಕೆ 1-2 ಚಮಚ ಆಗೋಷ್ಟು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕಿ ಶುಂಠಿನ ಹಾಕ್ಕೊಂಡು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ತರ್ತರಿಯಾಗಿ, ಅದನ್ನು ಈಗ ಹಾಕೋತಾ ಇದ್ದೀನಿ. ಜೊತೆಗೆ 1 ಬಟ್ಲಾಗೋಷ್ಟು ಕಡಲೆಕಾಯಿ ಬೀಜನ ಹುರ್ಕೊಂಡು ಸಿಪ್ಪೆ ತಕ್ಕೊಂಡು ಅದನ್ನು ಕೂಡ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಈಗ ಹಾಕೋತಾ ಇದ್ದೀನಿ. ಜೊತೆಗೆ 1 ಚಮಚ ಆಗೋಷ್ಟು ಉಪ್ಪನ್ನು ಹಾಕೋಬೇಕು. ಹಾಗೆ 1 ಚಮಚ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ನಾವೇನು ಪುಡಿ ಮಾಡ್ಕೋತೀವಲ್ಲ, ತುಂಬ ನೈಸಾಗಿ ಮಾಡ್ಬೋದು. ಸ್ವಲ್ಪ ತರ್ತರಿಯಾಗಿದ್ದರೆ ಅದೊಂಥರ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಇದಿಷ್ಟನ್ನು ಹಾಕ್ಕೊಂಡು ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಉಂಡೆ ಕಟ್ಟುವಂಥ ಹದದಲ್ಲಿದ್ದಿರೋದು ಕರೆಕ್ಟಾಗಿರುತ್ತೆ ಅಂತ. ಇವಾಗ ಇದಿಷ್ಟನ್ನು ಹಾಕ್ಕೊಂಡು ನೋಡಿ, ಒಂದು ತೊಗೊಂಡು ನಿಮಗೆ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ನಾವು ಎಣ್ಣೆಗೆ ಹಾಕಿದಾಗ ಒಂದೊಂದೇ ಉದುರುದ್ರಾಗಿ ಬೇರೆ ಬೇರೆ ಆಗೋಗುತ್ತೆ. ಹಾಗಾಗಿ ನೋಡ್ಕೊಂಡು ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜಿಗೆ ಸಾಬುದಾನಿ ವಡ ಮಾಡ್ಕೋಬೇಕು ಆ ಸೈಜ್ಗೆ ನಾನು ಉಂಡೆನ ತೊಗೊಂಡು ಚೆನ್ನಾಗಿ ಚಿಕ್ಕದಾಗಿ ಸ್ವಲ್ಪ ತಟ್ಕೊಂಡಿದ್ದೀನಿ. ಆಂಬಡೆ ನಾವು ಯಾವ ಥರ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಎಡ್ಜಸ್ ಎಲ್ಲ ಒಂಚೂರು ಸೀಲ್ ಮಾಡ್ಕೋಬೇಕು ಕ್ಲೀನಾಗಿ. ಸ್ವಲ್ಪ ಅದು ಒಂದು ಚೂರು ಉದುರು ಆಯಿತು ಅಂತಂದರೆ ಎಲ್ಲ ಒಂದಕ್ಕೊಂದು ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ ಕ್ಲೀನಾಗಿ ಅದನ್ನು ಸೀಲ್ ಮಾಡ್ಕೋಬೇಕು. ಸುತ್ತಲೂ ಒಂಥರ ಒಡಕ ಇರಬಾರ್ದು. ಈಗ ನೋಡ್ತಾ ಇರ್ಬೋದು, ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅದನ್ನು ಮಾಡ್ಕೊಂಡು ಎತ್ತಿಟ್ಕೋಬೋದು. ಅಥವಾ ಈ ಥರ ನಿಮ್ಗೆ ಆಂಬಡೆ ಥರ ಬೇಡ ಅಂತಂದರೆ ರೌಂಡಕ್ಕೆ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈಗ ನಾನು ನಾರ್ಮಲಾಗಿ ನಾವು ಆಂಬೊಡೆದೆಲ್ಲ ಯಾವ ಥರ ಮಾಡ್ತೀವೋ ಅದೇ ಥರ ನಾನು ತಟ್ಕೊಂಡು ಮಾಡ್ಕೋತಾ ಇದ್ದೀನಿ. ತುಂಬ ದಪ್ಪನೂ ತೊಗೋಬಾರ್ದು, ಹಾಗೆ ತುಂಬ ತೆಳ್ಳು ಕೂಡ ಇರ್ಬೋದು. ತುಂಬ ದಪ್ಪ ಆಗಿಬಿಟ್ರೆ ಒಳಗಡೆ ಬೇಯಲ್ಲ. ಈಗ ನೋಡಿ ಈ ಥರ ಒಂದು ಸೈಜಿಗೆ ನಾನು ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಜೊತೆಗೆ ಈಗ ಒಂದು ತವಾ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಾವೇನು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಸಾಬುದಾನಿ, ಅದನ್ನು ಈಗ ಹಾಕ್ಕೊಂಡು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾನು ಇಲ್ಲಿ ತಟ್ಕೋತಾ ಇದ್ದೀನಿ. ನಾವು ಸಾಬುದಾನಿ ವಡ ಮಾಡಬೇಕಾದ್ರೆ ಹಾಗೆ ಸಾಬುದಾನಿ ರೊಟ್ಟಿ ಮಾಡಬೇಕಾದ್ರೆ ನಾವೇನು ಸಪ್ರೇಟ್ ಹಿಟ್ಟು ಅಂತಿಲ್ಲ, ಒಂದರಲ್ಲೇ ನಾವು ಎರಡನ್ನೂ ಕೂಡ ಮಾಡ್ಕೋಬೋದು. ಆದರೆ ಕರೆಕ್ಟಾಗಿ ಅದು ಬೈಂಡಿಂಗ್ ಆಗಿರಬೇಕು. ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ನಾವು ಕಲಿಸ್ಕೊಂಡ್ವಿ ಅಂದರೆ ಕರೆಕ್ಟಾಗಿ ಒಂದಕ್ಕೊಂದು ಬೈಂಡಿಂಗ್ ಇತ್ತು ಅಂತಂದರೆ ಚೆನ್ನಾಗಿ ಬರುತ್ತೆ ಅಷ್ಟೇ. ಇವಾಗ ಇದಕ್ಕೆ ಸುತ್ತಲೂ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಇದು ಲೇಟ್ ಆಗೋದು. ಈಗ ನೋಡ್ತಾ ಇರ್ಬೋದು, ಒಂದು ಸೈಡ್ ಈಗ ಆಗಿದೆ, ತಟ್ಕೊಂಡಿದ್ದೀನಿ. ಅದನ್ನೀಗ ತಿರುವು ಹಾಕೋತಾ ಇದ್ದೀನಿ. ಸ್ವಲ್ಪ ಸೂಕ್ಷ್ಮವಾಗಿ ತೆಗಿಬೇಕು. ಸ್ವಲ್ಪ ಅದು ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಬೇಯೋ ತನಕ ಸ್ವಲ್ಪ ತುಂಬ ಸಾಫ್ಟ್ ಅಂತ ಅನಿಸುತ್ತೆ ನಿಮಗೆ. ಒಂದು ಸೈಡ್ ಕರೆಕ್ಟಾಗಿ ಆಯಿತು ಅಂತಂದರೆ ಆಮೇಲೆ ಈಸಾಗಿ ತಕ್ಕೋಬೋದು. ಈಗ ನೋಡ್ತಾ ಇರ್ಬೋದು, ಆಗಿದೆ, ಎತ್ತಿಟ್ಕೋತಾ ಇದ್ದೀನಿ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೆ. ನಾವು ಮೊದಲಿನ ಸಾಬುದಾನಿ ವಡ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಎಣ್ಣೆಗೆ ಹಾಕೋತಾ ಇದ್ದೀನಿ. ಈಗ ಅದು ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅದನ್ನು ತಕ್ಷಣ ಬಿಡ್ಸೋಕ್ಕೆ ಹೋಗಬಾರ್ದು. ತಕ್ಷಣ ಬಿಡಿಸಿದ್ವಿ ಅಂದರೆ ಒಂದೊಂದೆಲ್ಲ ಬಿಟ್ಕೊಂಡು ಪುಡಿಯಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಅದನ್ನು ಬಿಡಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಅದನ್ನು ತೆಗೆದಿಟ್ಕೋತಾ ಇದ್ದೀನಿ. ಸಾಬುದಾನಿ ವಡ ರೆಡಿ ಆಯಿತು, ಹಾಗೆ ಸಾಬುದಾನಿ ರೊಟ್ಟಿ ಕೂಡ ರೆಡಿ ಆಯಿತು. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.